ಬುದ್ಧಿರ ಇವತ್ತು ಹರಿಯಾಕ ಕುಂತಾರೆ ನೋಡ್ರಿ. ಅಲ್ಲಿ ಆಳು ಬಂದು ಮಾವಿನಕಾಯಿ ಎಲ್ಲ ಹರಿಯಾಕ ಕುಂತಿದ್ರಲ್ಲ, ಇಲ್ಲಿ ತಂದಿಟ್ಟ ನೋಡ್ರಿ. ಹಿಂಗೆ ಸಾಲು ಕೆಡ್ತಾರೆ ಅಂದ್ರೆ ಒಂದ್ರ ಮೇಲೆ ಒಂದಿಟ್ರೆ ಕೆಡ್ತಾವಲ್ಲ, ಅದಕ್ಕೋಸ್ಕರ ಹರಿದು ಇಲ್ಲಿ ಇಡಾಕ ಕುಂತಿತ್ತು ನೋಡ್ರಿ ಮಾವಿನಕಾಯಿನ. ಓ ಹೌದನ್ರಿ ಅಜ್ಜರ, ಹಿಂಗೆ ಇಡ್ತಾರ ಮಾವಿನಕಾಯಿ ಹರಿದು? ಹ್ಞೂ, ಭಾಳ ಅದಾವಲ್ವ, ಅದಕ್ಕೆ ಹಿಂಗೆ ಇಟ್ಟೈತಿ. ಆಮೇಲೆ ಸೊಕಾಸಾಗಿ ತೊಗೊಂಡು ಹೋಗಿ ಮತ್ತು ಪ್ಯಾಕ್ ಎಲ್ಲ ಮಾಡ್ತಾರೆ. ಒಂದ್ರ ಮೇಲೆ ಒಂದಿಟ್ರೆ ಒಂದ್ರದ್ದು ಏನದು ತುಂಬಿಂದ ಐತಲ್ಲ, ಅದು ರಸ ಬಿತ್ತಂದ್ರೆ ಹಣ್ಣಿನ ಮೇಲೆ ಹಣ್ಣು ಕೆಟ್ಟೋಗ್ಬಿಡ್ತೈತಿ. ಅದಕ್ಕೋಸ್ಕರ ಹಿಂಗೆ ಬೇರೆ ಬೇರೆ ಇಡ್ತಾರೆ. ಆತ್ರಿ ಅಜ್ಜರಿ, ಇವಾಗ ಮಾವಿನಕಾಯ್ದು ಐತೆ. ಮತ್ತೆ ಮುಂದೆ ಬರ್ರಿ, ಮುಂದಕ್ಕೆ ಹೋಗೋಣ ಬರ್ರಿ ತೋಟಕ್ಕೆ. ಇಲ್ಲಿ ಬಾಳೆ ತೋಟ ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಸೋದೈತಿ. ಒಂದು ಸ್ವಲ್ಪ ಹುಷಾರಾಗಿ ಬರ್ರೇವ, ಯಾಕಂದ್ರೆ ಬುದ್ಧಿರ ನೀವು ಹುಷಾರು, ಹುಳ ಉಪ್ಪಡಿ ಎಲ್ಲ ಇರ್ತಾವೆ ಮತ್ತು ಮುಳ್ಳೆಲ್ಲ ಇರ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಸೊಕಾಸ್ ಬರ್ರಿ. ಇದೇನಿದೆ ಅಜ್ಜ, ಬಾಳೆಕಾಯಿನ ಬಿಟ್ಟಿಲ್ಲಲ್ಲ? ಇನ್ನು ಮೊನ್ನೆ ಹರಿಸಿವ ಬಾಳೆಕಾಯಿನ ಅಷ್ಟು, ಅದಕ್ಕೋಸ್ಕರ ಈಗ ಕಾಯಿ ಕಾಣವಲ್ದು. ಆ ಕಡೆ ಅದಾವು, ಆ ಕಡೆ ಮರಿಗೆ ಇನ್ನೊಂದೆರಡು ಸಾಲನಾಗ ಇದ್ದಂಗೆ ಅದಾವು ಕಾಯಿ. ಈ ಕಡೆ ಎಲ್ಲ ಹರಿಸಿವಿ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡ್ರಿ ಅಜ್ಜ, ಈ ಥರ ಎಲ್ಲ ಇಡೋದಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಮಾವಿನ ತೋಟ ಎಲ್ಲ ಫಸ್ಟ್ ಕ್ಲಾಸಾಗಿ ನೋಡ್ಕೊಂಡಿರಿ. ಇದು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡ್ರಿ, ಯಾಕಂದ್ರೆ ನೀವೇ ಅಡ್ಡಾಡೋರಲ್ಲ, ರಾತ್ರಿ ಎಲ್ಲ ಅಡ್ಡಾಡ್ತಿರ್ತೀರ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ರಿಸ್ಕ್, ಮೊದಲು ಇದನ್ನು ಕ್ಲೀನ್ ಮಾಡಿಸ್ಬಿಡ್ರಿ. ಆತ್ರಿ ಗೊತ್ತಾರ, ಬರ್ರಿ ಮುಂದಕ್ಕೆ ಹೋಗೋಣ. ನೇತ್ರ, ನಿಮಗೆ ಅಡ್ಡಾಡಿ ಸುಸ್ತಾಗ್ತಾ ಇದ್ದೇನಾ? ಸುಸ್ತಾದರೆ ನೀನು ವಾಪಸ್ ಇದು ಮನೆಗೆ ಹೋಗ್ಬಿಡ್ತೀಯಾ? ಅಯ್ಯೋ ಇಲ್ಲ ಸಾಗರ್ ಅವರೇ, ನನಗೆ ರೂಢಿ ಇದೆ. ನಮ್ಮ ಹೊಲಕ್ಕೆಲ್ಲ ಹೋಗ್ತಾ ಇರ್ತಿದ್ದೆಲ್ಲ, ಸೊ ನಂಗೆ ರೂಢಿ ಇದೆ. ನಿಮಗೆ ಸುಸ್ತಾಯಿತು ಅಂತ ಅನಿಸುತ್ತೆ. ಇಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ. ಎಲ್ಲನೂ ಇವತ್ತು ನೋಡಲೇಬೇಕು ನಾ ತೋಟನ ಯಾವುದೇ ಹೇಗಿದೆ ಅಂತ. ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನೀನು ಆರಾಮಾಗಿದೆಯಾ ತಾನೇ? ಹಾಂ ಸಾಗರ್ ಅವರೇ, ನಾನು ಆರಾಮಾಗಿದ್ದೀನಿ. ಸರಿ, ಹುಷಾರಾಗಿ ಬನ್ನಿ. ಸರಿ. ಅಲ್ಲ, ಇವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದೊಂದ್ಸಲ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ, ಒಂದೊಂದ್ಸಲ ಗುರ್ರ ಅಂತ ಬೈತಿರ್ತಾರೆ. ಏನಪ್ಪ ಇವರನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಅಪ್ಪ, ಕಿವಿ ಫ್ರೂಟಲ್ಲ ಅಜ್ಜ ಇದು? ನಾನಂತೂ ಫಸ್ಟ್ ಟೈಮ್ ಇದ್ರದ್ದು ಗಿಡ ನೋಡ್ತಾ ಇರೋದು. ಹ್ಞೂನವ್ವ, ಕಿವಿ ಹಣ್ಣಿಂದ ನೋಡಿದ್ದು ಗಿಡ. ಅಜ್ಜರ, ಕಾಯಿ ಎಷ್ಟೊಂದು ಬಿಟ್ಟಾವಲ್ಲ, ಇನ್ನೂ ಹರಿಸಿಲ್ಲಲ್ಲ? ಹ್ಞೂ ರೀ ಬುದ್ಧಿರ, ಆಳೊಂದು ಸ್ವಲ್ಪ ಸಿಗೋದು ಕಷ್ಟ ಆಗ್ಬಿಟ್ಟೈತ್ರಿ. ಇವತ್ತು ಮಾವಿನಕಾಯಿ ಹರಿಯಾಕುಂತಾರ, ಅದು ಭಾಳ ದಿನ ಬಿಡಂಗಿಲ್ಲಲ್ಲ. ಇದಾದ್ರೆ ಒಂದು ಸ್ವಲ್ಪ ತಡೀತೈತಿ. ಮಾವಿನಕಾಯಿನ ಅವು ಮತ್ತೆ ಕೆಟ್ಟು ಹೋಗ್ಬಿಡ್ತಾವಲ್ಲ, ಅದಕ್ಕೋಸ್ಕರ ಈಗ ಮೊದಲು ಮಾವಿನಕಾಯಿ ಹರ್ಸಾಕೊಂತೀವಿ. ನಾಳೆ ಇದನ್ನು ಹರಿಸ್ತೀವಿ ರೀ. ಯಾಕಜ್ಜ, ಕೆಲಸದವರು ಭಾಳ ಜನ ಇಲ್ವಾ? ಹಂಗೇನಿಲ್ರಿ ಬುದ್ಧಿರ, ಬರ್ತಾರ. ಅಂದ್ರೆ ಈಗ ತೋಟ ದೊಡ್ಡದಾಗ್ಬಿಡ್ತೈತಲ್ರಿ, ಎಲ್ಲನೂ ಒಮ್ಮಿಗೆ ನಿಭಾಯಿಸೋದು ಒಂದು ಸ್ವಲ್ಪ ಕಷ್ಟ ಆಕೈತ್ರಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಈಗ ನೋಡ್ರಿ, ಮಾವಿನಕಾಯ್ದು ಬಂದುಬಿಟ್ಟೈತಲ್ಲ, ಹಾಗಾಗಿ ಇದ್ರ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡೋದು ಕಮ್ಮಿ ಆಗೈತ್ರಿ. ಯಾಕಂದ್ರೆ ಈಗ ಮಾವಿನಕಾಯಿನ ಮತ್ತು ಮಳೆ ಬಂತಂದ್ರೆ ಕೆಟ್ಟು ಹೋಗ್ಬಿಡ್ತಾವಲ್ಲ, ಅದಕ್ಕೆ ಮೊದಲು ಅದನ್ನೆಲ್ಲ ಮುಗಿಸಿ ಈ ಕಡೆ ಬಂದುಬಿಡ್ತೀವಿ ರೀ. ಸರಿ ಆಯ್ತು ರೀ ಅಜ್ಜರ. ಮುಗಿತನ್ರಿ ಎಲ್ಲ ಹಣ್ಣಿಂದ ತೋಟ? ಹ್ಞೂ ರೀ ಬುದ್ಧಿರ, ಈ ಕಡೆ ಅಂತೂ ತೋಟ ಎಲ್ಲ ಮುಗೀತು. ಇಲ್ಲೇ ಇಲ್ಲಿ ವಾಪಸ್ಸಿಗೆ ಹೋಗೋ ದಾರ್ಯಾಗ ಒಂದು ಅದೇ ಕ್ಯಾಬೇಜು ಅದು ಹಾಕೈತಿ. ಅದನ್ನ ನೋಡ್ಕೊಂಡು ಮನೆಗೆ ಹೋಗ್ಬಿಡನ್ರಿ. ನಾಳೆ ಬೇಕಾದ್ರೆ ತರಕಾರಿ ನೋಡೋದ್ರಂತ. ಯಾಕಂದ್ರೆ ಈಗ ನಿಮ್ಗೆ ಭಾಳ ಸುಸ್ತಾಗೈತಿ. ಅದಕ್ಕೂ ಮೊದಲ ಬಿಸಿಲು ಒಂದೈತಾ, ಊಟದ ಹೊತ್ತಾತು, ಊಟದ ಕೂಡ ಹೊತ್ತಾತು. ಆರಾಮಾಗಿ ಊಟ ಮಾಡಿ ಒಂದು ಸ್ವಲ್ಪ ವಿಶ್ರಾಂತಿ ತಗೋರಿ. ಬೇಕಾದ್ರೆ ನಾಳೆ ಅಡ್ಡಾಡಂತ್ರಂತ ತರಕಾರಿ ಇದಕ್ಕೆ. ಸರಿ ಆದರೆ ಅಜ್ಜ, ಹಂಗೆ ಮಾಡ್ತೀವಿ. ಆಲ್ರೆಡಿ ಊಟದ ಟೈಮ್ ಕೂಡ ಆಗಿದೆ, ಮತ್ತು ನನಗೂ ಯಾಕೋ ಭಾಳ ಸುಸ್ತಂತ ಅನಿಸ್ತಾ ಇದೆ. ಸರಿ, ಅದನ್ನು ನೋಡಿಕೊಂಡು ಮನೆಗೆ ಹೋಗ್ಬಿಡೋಣ. ಇಲ್ಲೇ ಒಂದು ಸ್ವಲ್ಪ ಮುಂದೆ ಐತೆ, ಬರ್ರಿ ಮೆಲ್ಲಕ್ಕೆ ಬರ್ರಿ. ಆದರೆ ಅಜ್ಜರ. ಹೇ ಕ್ಯಾಬೇಜ್ ಅಜ್ಜ, ಇದು ಕ್ಯಾಬೇಜಿಂದಲ್ಲ? ಹ್ಞೂನವ, ಇದ್ರಾಗ 2 ಥರ ಕ್ಯಾಬೇಜ್ ಅದಾವು. ಮತ್ತು ಇಲ್ಲಿ ನೋಡಿ, ನನ್ನ ಬಲಗೈ ಹತ್ರ ಐತಲ್ಲ, ಇಲ್ಲಿ ಮೆಣಸಿಕಾಯಿ ಬಿಟ್ಟೈತೆ ನೋಡ್ರಿ. ಇಲ್ಲೊಂದು ಸ್ವಲ್ಪ ಮೆಣಸಿಕಾಯಿನೂ ಹಾಕಿವಿ. ದಪ್ಪನ ಮೆಣಸಿಕಾಯಿ ಖಾರ ಇರಲ್ಲ, ಅಂಥವು ಹಾಕಿವಿ. ಹೌದಜ್ಜ, ಇದು ಮೆಣಸಿಕಾಯಿ ಭಾಳ ಖಾರ ಇರೋದಿಲ್ಲ, ಆದರೆ ತಿನ್ನೋದಕ್ಕೆ ಮಾತ್ರ ರುಚಿ ಇರುತ್ತಲ್ಲ. ಹ್ಞೂನವ, ನೀವು ನಿಮ್ಮದು ಹೊಲ ಇದ್ದಂಗೆ ಐತಿ, ಗೊತ್ತೈತಲ್ಲ ನಿಮಗೂ ಹೊಲದ ಬಗ್ಗೆ? ಹ್ಞೂ ರೀ ಅಜ್ಜರ, ನಮ್ಮದು ಹೊಲ ಐತಿ. ಆದರೆ ನಾನು ಹೊಲಕ್ಕೆ ಹೋಗೋದು ಕಮ್ಮಿ. ನಮ್ಮ ಮನ್ಯಾಗ ಎಲ್ಲರೂ ಹೋಗ್ತಿರ್ತಾರೆ, ನಾನು ಯಾವತ್ತಾದರೂ ಒಂದಿನ ಹೋಗಿರ್ತೀನಿ ಅಷ್ಟೇ. ಓ ಹೌದನವ. ಬುದ್ಧಿರ ಆತು ನೋಡ್ರಿ. ಇವಾಗ ಇದಕ್ಕೆ ಕ್ಯಾಬೇಜ್ ಹಾಕಿವಿ ಮತ್ತು ಮೆಣಸಿನ್ಕಾಯಿನೂ ಅಲ್ಲೇ ಹಾಕಿವಿ. ಮುಂದೆ ಆ ಕಡೆ ತೋಟ ಐತ್ರಿ ತರಕಾರಿದು, ಅದನ್ನು ನಾಳೆ ನೋಡಂತ್ರಂತ. ಇವಾಗ ಮನೆಗೆ ಹೋಗೋಣ ನಡ್ರಿ, ಹೊತ್ತಾತು ಮತ್ತು ಊಟ ಮಾಡಂತ್ರಿ ಅಂತ. ಇದು ಹೊಲ ಎಲ್ಲ ಚೆನ್ನಾಗಿ ನೋಡ್ಕೊಂಡಿರಿ ನೋಡ್ರಿ, ಎಲ್ಲೂ ಕಸ ಇಲ್ಲ ಏನಿಲ್ಲ, ಫುಲ್ ಕ್ಲೀನ್ ಇದೆ. ಈ ಥರನ ನೋಡ್ಕೊರಿ ಅಜ್ಜ, ಮಸ್ತ್ ಐತಿ. ನಂಗಂತೂ ಭಾಳ ಖುಷಿ ಆಯಿತು. ಬರ್ರಿ, ಇವಾಗ ಟೈಮ್ ಆಯ್ತಲ್ಲ, ಊಟ ಮಾಡೋಣ. ಮತ್ತೆ ಈವ್ನಿಂಗ್ ಬೇಕಾದ್ರೆ ಬಂದ್ರಾಯ್ತು. ಸರಿ ನಡೀರಿ ಬುದ್ಧಿರ, ಆ ಕಡೆ ನಡೀರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ತೋಟದ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಲಕ್ಷ್ಮಕ್ಕ, ಅಂದಂಗೆ ನಮ್ಮ ಅತ್ತಿ ಎಲ್ಲೋ ಹೋದ್ಲಲ್ಲ? ಇನ್ನೆಲ್ಲ ಹೋಗಿರ್ತಾಳ? ಮಗಳ ಮನೆಗೆ ಹೋಗಿರ್ತಾಳ, ಇಲ್ಲ ಆಕೆ ಗೆಳತಿ ಅಲ್ಲ ಅಲ್ಲಿ ಮಾತಾಡೋಕ್ಕಂತ ಹೋಗಿರ್ತಾಳ ಅಷ್ಟ. ಏನು ಹೊರ ಇಲ್ಲ, ಬದುಕಿಲ್ಲ. ತಾನಾದ್ರೆ ಆರಾಮಾಗಿ ಓಣಿ ಸುತ್ತಾಡ್ಬೋದು, ಊರು ಸುತ್ತಾಡ್ಬೋದು. ನಮ್ಮನ್ನಾದ್ರೆ ಮನೆ ಬಿಟ್ಟು ಹೊರಗಡೆ ಕಳ್ಸಂಗಿಲ್ಲ. ಯಾವಾಗ ಸಾಯ್ತೈತೆ ಅನಿಸ್ಬಿಟ್ಟೈತೆ ನನಗಂತೂ. ನಮ್ಮತ್ತಿ ಕಾಲಕ್ಕೆ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಯವ್ವ, ನಂಗಂತೂ ನಿಂಗೆ ಈಗ ಅನ್ಸಕುಂತೈತಿ. ನನಗಂತೂ ಮದುವೆ ಆದಾಗಿಂದನೂ ಅನ್ಸಕುಂತೈತಿ, ಅದು ಎಂಥ ಗಟ್ಟಿ ಜನ್ಮನ.
ಇನ್ನು ಎಷ್ಟು ದಿನ ಕಾಡ್ಬೇಕಂತ ಕುಂತೈತಾನ ನಮಗೆ. ಯವ್ವ ಯವ್ವ ಯವ್ವ, ಈ ಕಣ್ಣಾಗಿನ್ನೂ ಏನೇನು ನೋಡಬೇಕು, ಈ ಕಿವ್ಯಾಗಿನ್ನೂ ಏನೇನು ಕೇಳಬೇಕು ಯಪ್ಪ ಈ ಮನ್ಯಾಗ. ಯಾಕ್ಲೆ ಏನಾತು? ನೀನ್ಯಾಕ ಹಂಗೆ ಅನ್ಕೊಂತ ಬರ ಕುಂತಿದ್ದಲ್ಲ, ಏನಾತವ ಸರ್ಸವ ಎದಕ್ಕೆ? ವಾ ಲಕ್ಷ್ಮಕ್ಕ, ಅತ್ತಿ ಅದಲ್ಲ ಹೊರಗೆ ಹೊಂಟಿದ್ಲ, ಹೋಗೋ ಮುಂದೆ ಆಕೆಗೆ ಪವಿತ್ರಾಗ ಒಂದು ಗ್ಲಾಸ್ನ ನೀರು ತಂದು ಕೊಡು, ಆಕೆ ಬೇಕಂದ್ಲು ನೋಡು, ನಂದು ಇಲ್ಲೇ ಹೊರಗೆ ಹೋಗಿ ಬರ್ತೀನಿ ಮರಿಬೇಡ ಅಂದ್ಲು. ಹಂಗಾಗಿ ಆಕೆ ಹೋದ್ಮೇಲೆ ಒಂದು 5 ನಿಮಿಷ ಬಿಟ್ಟು ನೀರು ತೊಗೊಂಡು ಕೊಡಾಕಂತ ಹೋಗ್ತೀನಿ. ಏನು ಫೋನಾಗ ಮಾತಾಡ್ತಾಳವ ಯವ್ವ ಯವ್ವ ಯವ್ವ, ಒಂದು ಮುಂಜಾಲಿಂದ ಮಾತಾಡೋ ಕುಂತಕಿ ಇನ್ನೂ ಫೋನ್ ಇಟ್ಟಿಲ್ಲ ನೋಡು. ಅದು ಏನು ಮಾತಾಡ್ತಾರ ಯವ್ವ ಇಷ್ಟೊತ್ತಿನ ತನಕ? ಅಲ್ಲ, ಆ ಹುಡುಗಗೆ ಕೆಲಸ ಐತನೇ ಏನಿಲ್ಲ, ಈಕಿ ಕೆಲಸ ಐತಾನೆ, ಈಕಿಗಂತೂ ಕೆಲಸ ಇಲ್ಲ ಬಗ್ಸಿಲ್ಲ ಬಿಡು, ಆ ಹುಡುಗರ ಕೆಲಸ ಐತಾನೆ ಏನಿಲ್ಲ ಯವ್ವ. ಒಂದು ಮುಂಜಾಲಿಂದ ಹಿಂಗೆ ಮಾತಾಡ್ಕೊಂತ ಕುಂತ ನೋಡಿ ಫೋನಾಗ. ಏನಂತ ಮಾತಾಡೋಕುಂತಿದ್ರಲ್ಲಿ ಕೇಳಿಸ್ಕೊಂಡೇನು? ಯವ್ವ ನನಗಂತೂ ಆಗಂಗಿಲ್ಲವ ಹೇಳಕ್ಕೆ. ಹೋಗ ಏನು ಮಾತಾಡ್ತಾವ? ಐತಾನೆ ಏನಿಲ್ಲ, ಯಾರ್ದಾರ ಮದ್ವೆ ಫಿಕ್ಸ್ ಆಗೈತಾನೆ, ಏನು ಇವ್ರದಾಗೈತ ಏನದು ವಟ ವಟ. ಒಂದು ಮುಂಜಾನೆಯಿಂದ ನೋಡ್ರಿ ಲಕ್ಷ್ಮಕ್ಕ, ಮುಂಜಾನೆ ನಾಷ್ಟಕ್ಕೂ ಇಲ್ಲ ಇಳಿದು ಬಂದಿಲ್ಲ, ಅಲ್ಲೇ ಕೊಟ್ಟು ಬಂದ. ಅವಾಗೂ ಫೋನಾಗ ಮಾತಾಡ್ಕೊಂತಿದ್ಲು, ಈಗೂ ಫೋನಾಗ ಮಾತಾಡ್ಕೊಂತಾಳೆ. ಏನು ಫೋನಾಗ ಮಾತಾಡ್ತಾಳೆ ಯವ್ವ ಆಕ್ಯಾರ? ಯಪ್ಪ ಯಪ್ಪ ಯಪ್ಪ, ನಂಗಂತೂ ನೋಡಿ ನೋಡಿ ಕಿಡಿ ಕಿಡಿ ಸಾಕಾಗಿ ಹೋಗ್ಬಿಟ್ಟೈತೆ ನೋಡವ. ಇರ್ಲಿ ಬಿಡತ್ತ, ಏನಾರ ಯಾಕೆ ಮಾಡ್ಕೊಂಡು ಹಾಳಾಗೋಗಲಕ್ಕ, ನಮಗೆ ಎದಕ್ಕೆ ಬೇಕು? ನಾವೇನಾರ ಮಾತಾಡಿದ್ರೆ ಮತ್ತು ನಮ್ಮ ಮಗಳ ಬಗ್ಗೆ ಹೊಟ್ಟೆ ಹುರ್ಕೋತಾರೆ ಎಲ್ಲ ವ್ಯಕ್ತಿನೂ. ಚಲೋ ಸಂಬಂಧ ಸಿಕ್ಕೈತೆ ಅಂತ ಒದರಾಡ್ತಾಳೆ ಯವ್ವ ಆಕಿ ನಮ್ಮ ಅತ್ತಿ. ಎದಕ್ಕೆ ಬೇಕಾಗೈತಿ? ಇರ್ಲಿ ಬಿಡತ್ತ, ಏನಾರ ಮಾತಾಡ್ಕೊಂಡು ಹಾಳಾಗೋಗಲಕ್ಕ ಅತ್ತಾಗ. ಅಲ್ಲ ಲಕ್ಷ್ಮಕ್ಕ, ಅದೇ ಹೊಲ್ದಾಗ ಒಂದು ಮನೆ ಇತ್ತಲ್ಲ, ಅಲ್ಲಿ ಏನಾರ ಪಾರ್ಟಿ ಮಾಡೋಣ ಹಂಗಂತಂದಿದ್ರಲ್ಲ, ಮತ್ತೆ ಏನಾದ್ರ ಬಗ್ಗೆ ಸುದ್ದಿನ ತೆಗಿವಲ್ಲ ಬೇಯಕ್ಕ ನೀನು? ಯವ್ವ ಕೇಳಿಲ್ಲಿ ಪಂಚವನ್ನ, ಮೊನ್ನೆ ಕೇಳಕ್ಕೆ ಹೋದ್ರೆ ಅದ್ರ ಬಗ್ಗೆ ಒದ್ರಾಡ್ಬಿಟ್ಲವ ಯವ್ವ ಆಕಿ ಅದಲ್ಲ ನಮ್ಮತ್ತಿ. ಯವ್ವ ಹಂಗಾಗಿ ಸುಮ್ಮನೆ ಆಗಿಬಿಟ್ವಿ ನೋಡು. ಮತ್ತು ಇನ್ನೊಂದಿಟ್ಟು ಏನಾರ ಅಲ್ಲಿ ಏನಾರ ನಾವು ಆರಾಮಾಗಿ ಮಸ್ತ್ ಆರಾಮಾಗಿ ಮಾತಾಡ್ಕೊತ ಕುತ್ಕೊಳ್ಳೋದು ಏನಾರ ನೋಡಿ ಮತ್ತು ಒಂದಕ್ಕೊಂದು ಇನ್ನೊಂದಕ್ಕೆ ಎತ್ತು ಬಿಡಿಯವ್ವ, ಅದಕ್ಕೆ ಸುಮ್ಮನೆ ಆಗಿಬಿಟ್ವಿ ನೋಡ. ಅಲ್ಲ ಪಂಚವ, ನೀನು ಒಪ್ಪಿಸ್ತೀನಂತ ಅಂದಿದ್ದೆಲ್ಲ? ಯವ್ವ ನಾ ಒಪ್ಪಿಸ್ತೀನಂತ ಅಂದಿದ್ದೆ ಯವ್ವ, ಆದ್ರೆ ಮೊನ್ನೆ ಯಾ ನಮ್ನೆ ಮಾಡಿಬಿಟ್ಲಂದ್ರೆ ಯವ್ವ, ಒಮ್ಮಿಗೆ ಯಾ ನಮ್ನೆ ಒದ್ರಾಡ್ಬಿಟ್ಲವ ಯವ್ವ. ಹಾಗಾಗಿ ಸುಮ್ಮನೆನ ಆಗ್ಬಿಟ್ಟೆ ನಾನು. ಯಾಕ ಹಂಗಂದ್ರೆ ಯಾವ ಪಾರ್ಟಿನೂ ಇಲ್ಲ ಏನಿಲ್ಲನು? ಈಗ ಸದ್ಯಕ್ಕೆ ತಡಿ, ನಮ್ಮ ಅತ್ತಿ ಹೆಂಗೆ ಅದಾನಲ್ಲ ಮಗ ಬೆಂಗಳೂರಿನಾಗ, ಅಲ್ಲಿ ಹೊಕ್ಕಿನಂತ ಅಂದಾಳಲ್ಲ, ಅಲ್ಲಿ ಹೋದ್ಮೇಲೆ ಏನಾರ ಪ್ಲಾನ್ ಮಾಡೋಣ ಸುಮ್ಮನೆ. ಆಕಿನ ಮತ್ತು ಈಕಿ ಪವಿತ್ರನೇ ಇಬ್ಬರೂ ಅಲ್ಲಿಗೆ ಕಳಿಸ್ಬಿಡೋಣಂತ. ಈಕೆ ಇದ್ರೂ ಮತ್ತು ಇಲ್ಲಿದೆಲ್ಲ ಚುಚ್ಚು ಕೊಡ್ತಾಳಂತ ತಾಯಿಗೆ. ಅದಕ್ಕೆ ಈ ಮುಂದಿನ ವಾರದಾಗ ಹೊಕ್ಕಿನಂತ ಅಂದಾರ. ಅವ್ರು ಹೋಗಲಿ, ಅವ್ರು ಹೋದ್ಮೇಲೆ ಆರಾಮಾಗಿ ನಾವೇ ಏನಾರ ಪ್ಲಾನ್ ಮಾಡಿದ್ರಾತು. ಏನು ಹೇಳಾಕಂತೀವಿ ಅಕ್ಕ? ನಮ್ಮತ್ತಿ ಮುಂದಿನ ವಾರ ಬೆಂಗಳೂರಿಗೆ ಹೊಂಟಾಳ? ನಿಂಗೆ ಯಾರು ಅಂದ್ರಲೇ? ಅಯ್ಯ ನಾನೇ ಹೇಳಿದ್ದು, ನನ್ನ ಗಂಡನೇ ಹೇಳಿದ್ದು, ಏನೋ ಒಂದು ವಾರ ಇದಕ್ಕೆ ಬೆಂಗಳೂರಿಗೆ ಹೋಗ್ಬರ್ತಾ ಅಂತೇನೋ. ಆಕೇನ ಕರ್ದಾಳಂತ, ಮಗ ಕರ್ದಾನಂತ, ಅದಕ್ಕೆ ಹೊಂಟಾಳಂತ. ಅದಕ್ಕೆ ಹೋಗ್ಲಿ ಸುಮ್ಮನೆ ಇರು, ಹೋದ್ರೆ ಆ ಸೊಸಿ ಎಷ್ಟು ಮಾಡಾಕ್ತಾಳ ಏನು ಬಿಡ್ತಾಳ ಅನ್ನೋದು ಗೊತ್ತಾಕೈತಿ. ಇಲ್ಲಿ ಕುತ್ಕೊಂಡು ಬರೀ ಆ ಸೊಸಿ ಬಗ್ಗೆನೇ ಕುಚ್ಕೋತಾಳಲ್ಲ, ಅಲ್ಲೋಗಿರ್ಲಿ ಒಂದು ವಾರ 15 ದಿನ, ಅವಾಗ ಗೊತ್ತಾಕೈತಿ ಆ ಸೊಸಿ ಹೆಂಗೆ ಏನು ಅಂತಂದು. ಅದಕ್ಕೆ ಹೋಗ್ಲಿ ಅಂತ ಅಂದೆ ನಾನು. ನನ್ನ ಗಂಡನೂ ಒಪ್ಕೊಂಡಾನ. ಯವ್ವ ಚಲೋ ಆತು ಬಿಡ್ಬೇಕ, ಎತ್ತಾಗ ಒಟ್ಟಿನಲ್ಲಿ ದಾಡ್ತೈತಲ್ಲ ಮನೆಯಿಂದ ಸಾಕತ್ತಾಗ. ಇವು ಮೊದಲು ಗಂಡ್ಮಕ್ಳಿಗೆ ಹೇಳಿ ಇಟ್ಕೋಬೇಕು. ನಮ್ಮ ಅವ್ನು ಎಲ್ಲೂ ಕಳ್ಸಂಗಿಲ್ಲ, ನಾವು ಇಲ್ಲೇ ಇಟ್ಕೋತೀವಿ ಅಂತ ಕುಣಿತಿರ್ತಾರೆ, ಮೊದಲು ಇವ್ರಿಗೆ ಹೇಳ್ಬೇಕು. ಆಗಲೇ ನಾನಂತ ನನ್ನ ಗಂಡ ಹೇಳಬಿಟ್ಟಿನಿ, ಏನಾರ ನಿಮ್ಮವ್ವ ಬೆಂಗಳೂರಿಗೆ ಹೋಗೋ ಮುಂದೆ ಏನಾರ ನೀವು ಬಿಡಿಸಿದೆ ಅಂದ್ರೆ ಕುತ್ತಿಗೆ ಮೇಲೆ ಕಾಲಿಟ್ಟು ನಿಂತ್ಕೊಂಡ್ಬಿಡ್ತೀನಿ ನೋಡು. ಮತ್ತು ಮೊದಲ ಪಿತ್ತ ನೆತ್ತಿಗೇರ್ಬಿಟ್ಟೈತಾ ನನಗೆ, ಗಪ್ಪ ಇರ್ಬೇಕು, ನೀ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ನಾನು ಆಗಲೇ ನನ್ನ ಗಂಡಗೆ. ನಾನು ನನ್ನ ಗಂಡ ಹೇಳ್ತೀನಿ ತಡಿಬೇಕ, ಇವತ್ತಿಂದನೇ ಹೇಳ್ಕೊತಿದ್ರೆ ಅಲ್ಲಿಗೆ ಬರ್ತಾರವರು. ನಾನು ಅಷ್ಟೇ ಇವತ್ತು ನನ್ನ ಗಂಡಗೆ ಹಂಗೆ ಹೇಳ್ತೀನಿ, ಬರ್ತಾನಲ್ಲ ರಾತ್ರಿ ಕುಡ್ಕೊಂಡು, ನೀನು ಏನಾರ ಬಾಯಿ ಮುಚ್ಕೊಂಡು ಇರಲಿಲ್ಲ ಅಂತಂದ್ರೆ ಕುಡ್ದು ಬಂದಿರ್ತೀಯಲ್ಲ, ಅವಾಗ ನೋಡು ಮತ್ತೆ ಕಬಾಬು ಕರೆದು ಕೊಡಲ್ಲ, ಏನೂ ಕರೆದು ಕೊಡಂಗಿಲ್ಲ, ಕುಡಿಯೋ ಎಣ್ಣೆಯಾಗ ವಿಷ ಹಾಕ್ಬಿಡ್ತೀನಿ ನೋಡು ಮತ್ತಂತ ಹೆದರಿಸ್ಬಿಡ್ತೀನಿ. ಅವಾಗ ಬಾಯಿ ಮುಚ್ಕೊಂಡು ಗಪ್ಪ ಇರ್ತಾನೆ. ಲಕ್ಷ್ಮಕ್ಕ ನೀನು ಹೇಳಕ್ಕ ಮಂಜಪ್ಪ ಅವಾಗ ಮೊದಲು ಆ ಬಾವಂದ ಮಾತು ಕೇಳೋದು ಮನ್ಯಾಗ ಹೊಕ್ಕೇನಂದ್ರೆ ಹೋಗಂತ ನನ್ನ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಅವರು ಆಗಲೇ ಹೋಗ್ಲಿ ಅಂತಾನ ಅಂತಾರೆ. ಅವರಿಗೂ ಬೇಜಾರಾಗೈತಿ. ಮೊನ್ನೆ ನೇತ್ರ ವಿಷಯದಾಗ ಎಲ್ಲ ಭಾಳ ಮಾತಾಡಾರಲ್ಲ, ಈಗೇ ಗೊತ್ತಾಗುತ್ತೈತಿ. ಅದಕ್ಕೆ ತಾನು ಹ್ಞೂ ಅಂತ ಒಪ್ಕೊಂಡಾನ. ಲಕ್ಷ್ಮಕ್ಕ ಇವ್ರ ತಾಯಿ ಮಗಳು ಏನಾರ ಒಂದು ವಾರ ಊರಿಗೆ ಹೋದ್ರಂದ್ರೆ ಆರಾಮಾಗಿ ಎದ್ಬಿಡಂದ್ರೆ ಬೇಕಾ, ಬರೀ ಅಡುಗೆ ಮನ್ಯಾಗ ಕುತ್ಕೊಂಡು ಇಲ್ಲೇ ಕೆಲಸ ಮಾಡು, ಏನು ಮಾತಾಡಂಗಿದ್ರೆ ಇಲ್ಲೇ ಕುತ್ಕೊಂಡು ಮಾತಾಡ ಬೇಸರ ಬಿಟ್ಟೈತಿ ಬೇ. ಆಮೇಲೆ ನಮಗೇನು ಅನಿಸ್ತೈತೆ ಅದನ್ನು ಚಲೋ ಮಾಡ್ಕೊಂಡು ತಿಂದು ಆರಾಮಾಗಿರನ್ನಾರ ಬೇಕಾ. ಆತು ಬರವ, ಹೋದ್ರೆ ಹಂಗೆ ಇರನ್ರಿ ಅಂತವ್ರಿ ಆತಾ. ಮತ್ತು ಹೊಕ್ಕಿನಂತ ಅಂದು ಮತ್ತೇನು ಕೈ ಎಪ್ಸಂಗಿಲ್ಲ ಅಲ್ಲಿ ಬೇಕ. ಹ್ಞೂ ಬೇಕ, ನಂಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ ಆಕೆ ಊರಿಗೆ ದಾಟ್ತಾಳಂತ ಅನ್ನೋದಕ್ಕೆ. ಅಯ್ಯ ಇಲ್ಲ ಈ ಸಲ ಹೊಕ್ಕೇನಂತ ಅಂದಾಳ, ಹೊಕ್ಕಾಳಾಳ ಈ ಸಲ, ಅದು ಮಾತ್ರ ನಿಜ ಐತಿ. ಮುಂದಿನ ವಾರದಾಗ ಯಾವಾಗ ಹೊಕ್ಕೇನಂತ ಅಂದಾಳ, ಒಟ್ನಲ್ಲಿ ಮುಂದಿನ ವಾರನ ಅಚ್ಚೆ ವಾರ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಹೊಕ್ಕಾಳು ನೋಡ್ರಿ. ನಾನಂತೂ ಅದು ಮನೆ ಬಿಟ್ಟು ತೊಲಗಿದ ತಕ್ಷಣ ಅವತ್ತ ಹೋಳಿಗೆ ಮಾಡಿ ತಿಂದುಬಿಡ್ತೀನಿ ನೋಡವ ಯವ್ವ. ನನಗಂತೂ ಅಷ್ಟು ಖುಷಿ ಆಗೈತೆ ನೋಡು, ನಮ್ಮತ್ತಿ ಮನೆ ಬಿಟ್ಟು ದಾಟಿದ್ಲಂದ್ರೆ. ಹ್ಞೂ ಬೇಕಾ, ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತವ ಯವ್ವ ನಮ್ಮ ಅತ್ತಿ ಸಲುವಾಗಿ. ಆಕೆ ಹೋದ್ಲಂದ್ರೆ ಆರಾಮಾಗಿರನ್ರಿ ಅಂತ ಒಂದು ವಾರ.
ಆತು ನಡ್ರಿವ ಕೆಲಸ ಮಾಡ ನಡ್ರಿ ಮತ್ತು ಬಂದ್ಗಿಂದ ಭಾಳ ಹೊತ್ತಾತ ಹೋಗಿ ಮತ್ತು ಬಂದ ತಕ್ಷಣ ಒದ್ರಾಡ್ಕೊಂತ ಕುತ್ಕೊಂಡ್ಬಿಡ್ತಾಳೆ ಮತ್ತು ಏನೇನು ಚುಚ್ಕೊಂಡು ಕುತ್ಕೊಂಡಿದ್ರಿ ಏನೇನು ಒಟ ಹಚ್ಕೊಂಡು ಕುತ್ಕೊಂಡಿದ್ರಿ ಅಂತ ಒದ್ರಾಡ್ತಾಳೆ. ಬರ್ರಿ ಏನೇನು ಕೆಲಸ ಐತೆ ನೋಡ್ರಿ ಉಳಿದಿದ್ದು ಲಘು ಲಘುನ ಕೆಲಸ ಮುಗಿಸಿ ಒಂದು ಸ್ವಲ್ಪ ತಡ್ಡರ ಆಗ ನಡ್ರಿ, ಇಲ್ಲಾಂದ್ರೆ ಬೆನ್ನರ ಅನ್ನೋದು ಹೊಡಿತೈತಿ. ಸರಸ್ವತಿ ನೀ ಕಸ ಅಂದ್ಬಿಡವ, ನಾನು ಅಂಬವ ಸೇರಿ ಬಾಂಡೆ ತಿಕ್ಬಿಡ್ತೀವಿ. ಅಷ್ಟೇ ಅಲ್ಲ, ಕಸ ಅನ್ನೋದು ಮತ್ತು ಬಾಂಡೆ ತಿಕ್ಕದು ಅಷ್ಟೇ ಐತಿ. ಬೆಳಗ್ಗಿನ ಬಟ್ಟೆ ಗಿಟ್ಟಿ ಎಲ್ಲ ಮುಗ್ದೈತಾ? ನಡಿ, ಈ ಲಕ್ಷ್ಮಕ್ಕ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಡ್ತಾಳೆ, ಮುಗ್ದೋಕೈತಾಗ. ಆ ತಗೋಬೇಕು, ಹಂಗೆ ಮಾಡೋದು. ಬಾಂಡೆ ಎಲ್ಲ ಹೊರಗಡೆ ಇಟ್ಟೈತೆ ನೋಡ್ರಿ, ನೀವು ಬಾಂಡೆ ತಿಕ್ಕೊಂಬಂದ್ಬಿಡ್ರಿ. ಬಾ ಬೇ ಅಂಬವಕ್ಕ, ಬಾ ಲಘು ಲಘುನ ಬಾಂಡೆ ತಿಕ್ಕೊಂಡು ಬರೋಣ. ಒಂದು ಸ್ವಲ್ಪ ತಡ್ಡರ ಆದ್ರೆ ಆತತ್ತಾಗ. ನೀ ಹಂಗಾರ ಕಸ ಅಂದ್ಕೊಂಡು ಬಂದುಬಿಡೋಗವ, ನಾ ಇದು ಗ್ಯಾಸ್ ಕಟ್ಟಿ ಒರೆಸ್ಬಿಡ್ತೀನಿ. ಆತು ಬೇಕಾ? ಯವ್ವ ನಡ ಕುಂತ್ರ ಎದ್ದಳಕ್ಕಾಗಂಗಿಲ್ಲ, ನಮ್ಮನೆ ನಡ ಅನ್ನೋದು ನೋಸ್ತೈತಿ. ಯವ್ವ